ಇನ್ನು ಬಿಜೆಪಿಯ ಆರ್ ಅಶೋಕ್ ಅವರ ಜೊತೆ ನಮ್ಮ ಪ್ರತಿನಿಧಿ ಗಿರೀಶ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕುಮಾರಸ್ವಾಮಿ ಅವರು ವಿಶ್ವಾಸ ಮತ ಯಾಚನೆ ಸಂದರ್ಭದಲ್ಲಿ ಬಿಜೆಪಿ ಸಭಾತ್ಯಾಗ ಮಾಡಿರುವಂತ ನಮ್ಮ ಜೊತೆ ಆರ್ ಅಶೋಕ್ ಅವರು ಇದರ ಮಾಜಿ ಡಿಸಿಎಂ ಅವ್ರ ಜೊತೆ ಮಾತನಾಡೋಣ. ಸರ್, ಇವತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಯಡಿಯೂರಪ್ಪನವರ ಭಾಷಣ ನಿಮ್ಗೆ ಹೇಗೆ ಅನಿಸ್ತು? ಒಂದು ಕಳೆ ಕಟ್ಟಿದೆ ಅನಿಸ್ತಾ? ಬಹಳ ಕಳೆ ಕಟ್ಟಿದೆ. ಎಸ್ಪೆಷಲಿ ಕುಮಾರಸ್ವಾಮಿ ಅವರಿಗೆ ಮತ್ತು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರಿಗೆ ನಿಜಕ್ಕೂ ಚಳಿ ಜರ ಬಿಡೋ ರೀತಿ ಅವರು ಮಾತಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ಭಾಷಣವನ್ನ, ಇಷ್ಟು ಕಳೆಕಟ್ಟ ಭಾಷಣವನ್ನ, ಇಷ್ಟು ಎಫೆಕ್ಟಿವ್ ಆಗಿ ಭಾಷಣವನ್ನ ಇಡೀ ಸದನ ಇವತ್ತು ಮೌನವಾಗಿ ಬಹಳ ಕಾತುರತೆಯಿಂದ ಅವರ ಭಾಷಣವನ್ನ ಕೇಳಿದ್ದಾರೆ. ಬಹಳ ಪ್ರಖರವಾಗಿ ಯಡಿಯೂರಪ್ಪನವರು ಇವತ್ತು ಗುಡುಗಿದ್ದಾರೆ. ನಿಜವಾಗೂ ಯಡಿಯೂರಪ್ಪ ಗುಡುಗಿದ್ದಾರೆ ಅಂತ ಹೇಳಿ ನಾವೇನು ವಿಧಾನಸೌಧ ನಡುಗುವುದು ಅಂತ ಹೇಳಿ ಹೇಳ್ತಾ ಇದ್ರು, ಇವತ್ತು ಅಸೆಂಬ್ಲಿಯಲ್ಲಿ ಯಡಿಯೂರಪ್ಪನವರು ಗುಡುಗಿದ್ದಾರೆ. ಸರ್, ಈಗ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇರುವಂತದ್ದು, ನೀವು ಸಭಾತ್ಯಾಗ ಮಾಡಿರೋದು ಇದು ಪಲಾಯನವಾದ, ನೀವು ವಿಶ್ವಾಸ ಮತ ಯಾಚನೆ ಸಂದರ್ಭದಲ್ಲೂ ಕೂಡ ಅದನ್ನ ಮೂವ್ ಮಾಡಿದ್ರೆ ಪಲಾಯನವಾದ ಮಾಡಿದ್ರಿ ಅನ್ನುವಂಥದ್ದು. ಈ ದುಷ್ಟ ಸರ್ಕಾರ ಇರಬಾರ್ದು, ಇದು ಅಪವಿತ್ರ ಮೈತ್ರಿ ಸಂದರ್ಭದಲ್ಲಿ ನಾವು ಒಳಗಡೆ ಇದ್ರೆ ನಾವು ಕೂಡ ಅದಕ್ಕೆ ಭಾಗಿಯಾಗಿರ್ತೀವಿ. ಈ ಅಪವಿತ್ರ ಮೈತ್ರಿ ಭಾಗ ನಾವು ಆಗದ್ ಬೇಡ ಅಂತ ಹೇಳಿ ನಾವು ವಾಕೌಟ್ ಮಾಡಿದ್ವಿ. ಸರ್, ರೈತರ ಸಾಲ ಮನ್ನಾ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರ, ಒಂದ್ ವೇಳೆ ಮಾಡದೇ ಇದ್ರೆ ಸೋಮವಾರ ರಾಜ್ಯವ್ಯಾಪಿ ಬಂದ್ ಮಾಡ್ತೀವಿ ಅನ್ನುವಂಥದ್ದು, ಇದು ಎಷ್ಟು ಮಟ್ಟಕ್ಕೆ ಸರಿ ಅನ್ನುವಂಥ ಪ್ರಶ್ನೆ ಜೆಡಿಎಸ್ನವರು. ನೋಡಿ, ಇದು ರಾಜ್ಯದ ಜನಗಳ ಬಯಕೆ, ರೈತರ ಬಯಕೆ. ರೈತರು ನೂರಾರು ಕರೆಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿಗೆ. ನೀವು ಬಂದಿದ್ರೆ ಮಾಡ್ತಾ ಇದ್ರಿ, ಈಗ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಮಾಡಬೇಕು ಅಂತ, ಇವರು ನುಳ್ಚ್ಕೊಂತ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದೊಂದು ದಿನ ಒಂದೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ನಾನು ಮಾಡ್ತೀನಿ ಅಂತಾರೆ, ಇನ್ನೊಂದು ಕಡೆ ನನ್ನ ಕೈಲಿ ಮಾಡಕ್ ಸಾಧ್ಯ ಇಲ್ಲ, ಇದು ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ತಾರೆ. ಮುಂದೆ ಅವ್ರ ಜೊತೆ ಮಾತಾಡ್ತೀನಿ ಅಂತ ಮುಂದೆ ತಳ್ಳುವಂತ ಪ್ರವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಿಡಲ್ಲ. ರಾಜ್ಯದ ಜನರ ಒಂದು ರೈತರ ಬವಣೆ ಇದೆ, ಅದು ನೀಗಬೇಕು. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಈ ಪ್ರಾರಂಭದಿಂದ ಸಿದ್ಧ ಇದ್ದೇವೆ. ಸೋಮವಾರ ಬಂದ್ ಮಾಡ್ತೀರಾ ಅಂತ? ಅದು ರಾಜ್ಯದ ಜನತೆ ಸ್ವಯಂ ಪ್ರೇರಿತ ಬಂದ್ ಮಾಡ್ತಾರೆ. ಇದು ಆರ್ ಅಶೋಕ್ ಅವರ ಅಭಿಪ್ರಾಯ. ಏನಂದ್ರೆ, ಒಂದ್ ವೇಳೆ ರೈತರ ಸಾಲ ಮನ್ನಾ ಮಾಡದಿದ್ರೆ ನಾವು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತೀವಿ, ರಾಜ್ಯದ ಜನ ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ. ಇನ್ನೊಂದ್ ಕಡೆ ಇವತ್ತಿನ ಯಡಿಯೂರಪ್ಪನವರ ಭಾಷಣ ವಿರೋಧ ಪಕ್ಷಕ್ಕೆ ಒಂದು ರೀತಿಯ ಕಳೆ ಕಟ್ಟಿ ಅನ್ನುವಂತ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಲೋಕೇಶ್ ಜೊತೆ ಗಿರೀಶ್ ಕೌಚೂರ್, ಸುವರ್ಣ ನ್ಯೂಸ್, ಬೆಂಗಳೂರು.